ನಮಸ್ಕಾರ ಸ್ನೇಹಿತರೆ, ಅಯೋಧ್ಯೆ ರಾಮ ಮಂದಿರದ ಹುಂಡಿ ಕಳುವಿನ ಕೇಸಿಗೆ ಒಂದು ಟ್ವಿಸ್ಟ್ ಸಿಗ್ತಾ ಇದೆ. ಸದ್ಯಕ್ಕೆ ಎಲ್ಲಾ ಕಡೆ ಹರಿದಾಡ್ತಿರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಈ ಕಳುವಿನ ಕೇಸಿಗೂ ಮತ್ತು ಅಖಿಲೇಶ್ ಯಾದವ್ಗೂ ಸಂಬಂಧ ಇದೆ. ಇದೊಂದು ಪ್ರೀ ಪ್ಲಾನ್ ಆಗಿ ಮಾಡಿರುವಂತಹ ಒಂದು ಕಳವು. ಈ ರೀತಿಯಾದಂತಹ ಸುದ್ದಿ ಎಲ್ಲೆಡೆ ಹರಿದಾಡ್ತಾ ಇದೆ. ಹಾಗಾದ್ರೆ ಈ ರೀತಿಯಾದಂತಹ ಸುದ್ದಿ ಹರಡ್ಲಿಕ್ಕೆ ಕಾರಣ ಏನು? ನಿಜವಾಗಿಯೂ ಅಖಿಲೇಶ್ ಯಾದವ್ಗೂ ಮತ್ತು ಅಯೋಧ್ಯೆ ಹುಂಡಿ ಕಳುವಿನ ಕೇಸ್ಗೂ ಏನಾದ್ರೂ ಸಂಬಂಧ ಇದೆಯಾ? ಈ ರೀತಿಯಾದಂತಹ ಸುದ್ದಿ ಹರಡ್ಲಿಕ್ಕೆ ಕಾರಣ ಏನು? ಈ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಿಮ್ ಜೊತೆ ಮಾತಾಡ್ತಾ ಇದ್ದೇನೆ. ಸ್ನೇಹಿತರೆ, ನಿಮ್ಮೆಲ್ಲರೂ ಕಾಫಿ ವಿತ್ ಡಿಜಿಟಲ್ ಚಾನಲ್ಗೆ ಸ್ವಾಗತಿಸ್ತಾ ಇದ್ದೇನೆ. ಸ್ನೇಹಿತರೆ, ವಿಡಿಯೋ ಆರಂಭ ಮಾಡೋದಕ್ಕಿಂತ ಮೊದಲು ನಿಮ್ ಜೊತೆ ಒಂದು ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ದೇನೆ. ಫ್ಲಿಪ್ಕಾರ್ಟ್ ನಲ್ಲಿ ಈಗ ಡಿಸ್ಕೌಂಟ್ ಸೇಲ್ಸ್ ನಡೀತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಲಿಂಕ್ ಗಳನ್ನು ನಾನು ಇಲ್ಲಿ ಟ್ಯಾಗ್ ಮಾಡಿರ್ತೇನೆ. ನಿಮ್ಗೆ ಒಳ್ಳೆ ಟಿ ಶರ್ಟ್ಸ್, ಜೀನ್ಸ್ ಅಥವಾ ಬೇರೆ ಯಾವ್ದಾದ್ರು ಮೆಟೀರಿಯಲ್ಸ್ ಬೇಕಂತ ಹೇಳಿದ್ರೆ ನೀವು ಇಲ್ಲಿ ಹೋಗಿ ಸರ್ಚ್ ಮಾಡಿ ನಿಮ್ಗೆ ಬೇಕಾದಂತಹ ಪ್ರಾಡಕ್ಟ್ ನ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಪರ್ಚೇಸ್ ಮಾಡಬಹುದು. ಒಮ್ಮೆ ಟ್ರೈ ಮಾಡಿ ನೋಡಿ. ಸ್ನೇಹಿತರೆ, ಮುಖ್ಯ ವಿಷಯಕ್ಕೆ ಬರೋದಾದ್ರೆ, ಅಯೋಧ್ಯೆ ರಾಮ ಮಂದಿರದಲ್ಲಿ ಹುಂಡಿ ಕಳುವಿನ ಕೇಸ್ ಯಾವಾಗ ಹೊರ ಬಂತೋ ಆ ದಿನದಿಂದ ಬಹಳಷ್ಟು ಜನ ಈಗ ಇದ್ದಕ್ಕಿದ್ದ ಹಾಗೆ ರಾಮ ಭಕ್ತರಾಗಿ ಬಿಟ್ಟಿದ್ದಾರೆ. ನಿಮ್ಗೆ ಗೊತ್ತಿದೆ, ಕಾಂಗ್ರೆಸ್ನವರು ಮೊದಲಿಂದನೂ ಕೂಡ ರಾಮ ಮಂದಿರವನ್ನ ವಿರೋಧಿಸ್ಕೊಂಡು ಬಂದಂತವ್ರು. ಹಾಗೇನೆ ಅಖಿಲೇಶ್ ಯಾದವ್ ಕೂಡ ಅಷ್ಟೇ, ಉತ್ತರ ಪ್ರದೇಶದಲ್ಲಿ ಇದ್ರೂ ಕೂಡ ರಾಮ ಮಂದಿರಕ್ಕೆ ಇಲ್ಲಿವರೆಗೆ ಕಾಲಿಟ್ಟಿಲ್ಲ. ಹಾಗೇನೆ ಈತ ಕೂಡ ಅಷ್ಟೇ ರಾಮ ಮಂದಿರ ವಿರೋಧಿ ಕೂಡ. ಈ ತರ ತಂದೆ ಮಾಡಿರುವಂತಹ ಘನಂದಾರಿ ಕೆಲಸ ಕೂಡ ನಿಮ್ಗೆ ಗೊತ್ತಿರಬಹುದು. ಇತ್ತೀಚೆಗೆ ಅವ್ರು ಮಾತಾಡಿರುವಂತಹ ಒಂದು ವಿಡಿಯೋ ಕೂಡ ಎಲ್ಲೆಡೆ ಹರಿದಾಡ್ತಾ ಇದೆ. ಮುಲಾಯಂ ಸಿಂಗ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ಕರಸೇವಕರ ಮೇಲೆ ಗುಂಡಿನ ದಾಳಿಯನ್ನು ನಡೆಸಿ ಒಂದಿಷ್ಟು ಕರಸೇವಕರನ್ನ ಈತ ಕೊಲ್ಲಿಸಿದ್ದ. ಅದನ್ನ ಆತ ಹೆಮ್ಮೆಯಿಂದ ಹೇಳ್ಕೊಂಡಿರುವಂತಹ ವಿಡಿಯೋ ಎಲ್ಲೆಡೆ ಹರಿದಾಡ್ತದೆ. ಇಂತಹ ಮುಲಾಯಂ ಸಿಂಗ್ ಯಾದವ್ನ ಮಗನಾದಂತಹ ಈ ಅಖಿಲೇಶ್ ಯಾದವ್ ಕೂಡ ಅಷ್ಟೇ, ತನ್ನ ಅಪ್ಪ ಏನ್ ಹೇಳ್ತಾ ಇದ್ದಾನೋ ಅದನ್ನೇ ಹೇಳ್ಕೊಂಡು ಬಂದಂತವ್ರು. ಆದ್ರೆ ಯಾವಾಗ ಹುಂಡಿ ಹಣ ಕಳುವಾಗ್ತಾ ಇತ್ತು ಅನ್ನೋ ಸುದ್ದಿ ಹೊರ ಬೀಳ್ತಿದ್ದಂತೆ ಇವರೆಲ್ಲರಿಗೂ ಈಗ ರಾಮ ಮಂದಿರದ ಬಗ್ಗೆ ಬಹಳಷ್ಟು ಕಾಳಜಿ ಹುಟ್ಟುಬಿಟ್ಟಿದೆ. ರಾಮ ಭಜನೆಯನ್ನು ಕೂಡ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದವರು ಕೂಡ ಅಷ್ಟೇ, ಮೊದಲಿಂದಾನು ವಿರೋಧಿಸ್ಕೊಂಡು ಬಂದಂತವ್ರು, ರಾಮನ ಅಸ್ತಿತ್ವವನ್ನೇ ಪ್ರಶ್ನೆ ಮಾಡಿದಂತವ್ರು, ರಾಮ ಅನ್ನುವ ವ್ಯಕ್ತಿ ಕೇವಲ ಕಾಲ್ಪನಿಕ, ಆ ರೀತಿ ಇಲ್ವೇ ಇಲ್ಲ ಅಂತ ಹೇಳ್ಕೊಂಡು ಕೋರ್ಟಿಗೆ ಅಫಿಡಾವಿಟ್ ಅನ್ನು ಸಲ್ಲಿಕೆ ಮಾಡಿದಂತವ್ರು. ಇವರೆಲ್ಲರೂ ಈಗ ರಾಮ ಮಂದಿರದಲ್ಲಿ ದೊಡ್ಡ ಅನ್ಯಾಯ ಆಗಿದೆ, ಭಕ್ತರು ಕೊಟ್ಟಂತ ದೇಣಿಗೆ ಹಣ, ಚಿನ್ನ ಎಲ್ಲದನ್ನು ಕೂಡ RSS, ಬಿಜೆಪಿ, VHP ಇವರೆಲ್ಲರೂ ಸೇರ್ಕೊಂಡು ಲೂಟಿ ಹೊಡೆದಿದ್ದಾರೆ. ಈ ರೀತಿಯಾಗಿ ಬೊಬ್ಬೆ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಲ್ಲಿ ಕಳುವಾಗಿದ್ದು ಹೌದು, ಎಲ್ಲದು ಹೌದು, ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಕೂಡ ನಡೀತದೆ. ಆದ್ರೆ ಈ ಸಂದರ್ಭದಲ್ಲಿ ಇದರಿಂದಾಗಿ ಏನಾದ್ರೂ ಪೊಲಿಟಿಕಲ್ ಮೇಲೆ ಸಿಗ್ತದ ಅಂತೇಳಿ ಎಲ್ಲಾ ಪಕ್ಷದವರು ಪ್ರಯತ್ನ ಪಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತ ಸುದ್ದಿ ಏನು ಅಂತ ಹೇಳಿದ್ರೆ, ಅಖಿಲೇಶ್ ಯಾದವ್ ಈ ಒಂದು ಅಸ್ತ್ರವನ್ನ ಮುಂದಿನ ಚುನಾವಣೆಗೆ ಬ್ರಹ್ಮಾಸ್ತ್ರವಾಗಿ ಉಪಯೋಗಿಸ್ಕೊಳ್ಳಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ನಿಮ್ಗೆ ಗೊತ್ತಿದೆ, 2027ಕ್ಕೆ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ. ಆ ಚುನಾವಣೆಗೆ ಇದನ್ನೇ ಪ್ರಮುಖ ವಿಷಯವನ್ನಾಗಿ ಮಾಡಿಕೊಂಡು ಇಡೀ ಉತ್ತರ ಪ್ರದೇಶದಲ್ಲಿ ಹಿಂದೂಗಳ ಮತವನ್ನ ತನ್ನತ್ತ ಸೆಳೆಯಲಿಕ್ಕೆ ಈತ ಪ್ರಯತ್ನಿಸುವಂತಹ ಸಾಧ್ಯತೆಗಳಿದೆ. ಆದ್ರೆ ಸದ್ಯಕ್ಕೆ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ಅಯೋಧ್ಯೆಯ ಸುತ್ತಮುತ್ತಲಿನ ಎಲ್ಲಾ ಹಿಂದೂಗಳು ಕೂಡ ಅಷ್ಟೇ ಈ ಒಂದು ವಿಷಯವನ್ನು ಅಷ್ಟೊಂದು ಗಂಭೀರವಾಗಿ ತಗೊಂಡಿಲ್ಲ. ಅದಲ್ಲದೆ ಅವ್ರಿಗೆ ಕೊಡ್ತಾ ಇರುವಂತ ಹೇಳಿಕೆಗಳು ಏನು ಅಂತ ಹೇಳಿದ್ರೆ, ನಾವು ದಾನ ಕೊಟ್ಟಿದ್ದೇವೆ, ದಾನವನ್ನ ಯಾರಾದ್ರೂ ಕತ್ಕೊಂಡು ಹೋಗಿದ್ರೆ ಆತ ಹಾಳಾಗಿ ಹೋಗ್ತಾನೆ, ಈ ರೀತಿಯಾಗಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಅದಲ್ಲದೇನೆ ನಮ್ಗೆ ಯೋಗಿ ಆದಿತ್ಯನಾಥ್ ಅವರ ಮೇಲೆ ಸಂಪೂರ್ಣ ನಂಬಿಕೆ ಇದೆ. ಅವರು ಸರಿಯಾದಂತಹ ತನಿಖೆಯನ್ನ ನಡೆಸುವ ಮುಖಾಂತರ ಇಲ್ಲಿ ಯಾರ್ಯಾರು ಕಳವನ್ನ ಮಾಡಿದ್ದಾರೋ ಅವರೆಲ್ಲರಿಗೂ ಕೂಡ ಗರಿಷ್ಠ ಮಟ್ಟದ ಶಿಕ್ಷೆ ಆಗುವ ರೀತಿಯಲ್ಲಿ ನೋಡ್ಕೊಳ್ತಾರೆ. ಹಾಗಾಗಿ ಈ ವಿಷಯದ ಬಗ್ಗೆ ನಾವೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಅದಲ್ಲದೇನೆ ಮುಂದಿನ ಚುನಾವಣೆಯಲ್ಲಿ ಕೂಡ ಅಷ್ಟೇ ನಾವು ಪುನಃ ಯೋಗಿ ಆದಿತ್ಯನಾಥ್ ಅವರಿಗೆ ಸಪೋರ್ಟ್ ಮಾಡ್ತೇವೆ, ಈ ರೀತಿಯಾಗಿ ಓಪನ್ ಆಗಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಅಂದ್ರೆ ಅಖಿಲೇಶ್ ಯಾದವ್ಗೆ ಇದರಿಂದಾಗಿ ಯಾವುದೇ ರೀತಿಯಂತ ಲಾಭ ಆಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ. ಆದ್ರೆ ಅಖಿಲೇಶ್ ಯಾದವ್ ಈಗಾಗಲೇ ಕನಸನ್ನ ಕಾಣಲಿಕ್ಕೆ ಶುರು ಮಾಡಿದ್ದಾರೆ. ಮುಂದಿನ ಚುನಾವಣೆಯಲ್ಲಿ ಖಂಡಿತವಾಗಿ ಅವರು ಪುನಃ ಉತ್ತರ ಪ್ರದೇಶದ ವಿಧಾನಸಭೆಗೆ ಸ್ಪರ್ಧೆ ಮಾಡುವಂತ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ, ಅವರು ಸ್ಪರ್ಧೆ ಮಾಡೋದ್ರಿಂದ ಒಂದಿಷ್ಟು ಓಟ್ಗಳು ಸಮಾಜವಾದಿ ಪಕ್ಷಕ್ಕೆ ಬರುವಂತ ಸಾಧ್ಯತೆ ಇದೆ. ಹಾಗೇನೆ ಏನಾದ್ರೂ ಮಾಡಿ ಬಿಜೆಪಿಯನ್ನು ಸೋಲಿಸುವ ಮುಖಾಂತರ ನಾನು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋ ಕನಸನ್ನ ಕಾಣ್ತಾ ಇದ್ದಾರೆ. ಆ ಕನಸಿಗೆ ನೀರೇರಿತಾ ಇರೋದು ರಾಮ ಮಂದಿರದಲ್ಲಿ ನಡೆದಿರುವಂತಹ ಈ ಒಂದು ಘಟನೆ. ಆದ್ರೆ ಈಗ ಬರ್ತಾ ಇರುವಂತಹ ಸುದ್ದಿ ಏನು ಅಂತ ಹೇಳಿದ್ರೆ, ರಾಮ ಮಂದಿರದಲ್ಲಿ ಹುಂಡಿ ಕಳುವಿನ ಪ್ರಮುಖ ಆರೋಪಿ ಇದ್ದಾರಲ್ಲ ಟಿನು ಯಾದವ್ ಅಥವಾ ರಾಮ್ ಶಂಕರ್ ಯಾದವ್, ಈತನಿಗೂ ಅಖಿಲೇಶ್ ಯಾದವ್ ಮಧ್ಯೆ ಸಂಬಂಧ ಇತ್ತು ಅನ್ನುವ ಸುದ್ದಿ ಕೂಡ ಹರಿದಾಡ್ತಾ ಇದೆ. ನಿನ್ನೆ ಬಿಜೆಪಿಯ ವಕ್ತಾರರಾದಂತಹ ಅಜಯ್ ಅಲೋಕ್ ಅನ್ನುವರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ರು. ಈ ಪತ್ರಿಕಾಗೋಷ್ಠಿಯಲ್ಲಿ ಅವರು ಬಹಿರಂಗಪಡಿಸಿದಂತಹ ಕೆಲವೊಂದು ವಿಷಯಗಳನ್ನು ನೋಡಿದಾಗ ಈ ರೀತಿ ಇದ್ರೂ ಇರಬಹುದು ಅನ್ಸ್ಲಿ ಪ್ರಾರಂಭ ಆಗಿದೆ. ಯಾಕಂತ ಹೇಳಿದ್ರೆ, ಈಗ ತನಿಖೆ ನಡೀತಾ ಇದೆಯಲ್ಲ, ಆ ತನಿಖೆಯಲ್ಲಿ ಕೆಲವೊಂದು ಅಂಶಗಳು ಹೊರ ಬಂದಿದೆ. ಹಾಗೇನೆ ಈ ಟಿನ್ನು ಯಾದವ್ ಅಥವಾ ರಾಮ್ ಶಂಕರ್ ಯಾದವ್, ಈತನಿಗೂ ಮತ್ತು ಅಖಿಲೇಶ್ ಯಾದವ್ ನಡುವೆ ಸತತ ಸಂಪರ್ಕ ಇತ್ತು. ಅಖಿಲೇಶ್ ಯಾದವ್ ಮತ್ತು ಟಿನ್ನು ಯಾದವ್ ಕಳೆದ 1-2 ತಿಂಗಳಲ್ಲಿ 96 ಬಾರಿ ಫೋನ್ ಮುಖಾಂತರ ಮಾತುಕತೆಯನ್ನ ನಡೆಸಿದ್ದಾರೆ. ಅಂದ್ರೆ ದಿನಕ್ಕೆ ಕನಿಷ್ಠ 3 ಬಾರಿ ಆದ್ರೂ ಇವರಿಬ್ರು ಫೋನ್ ನಲ್ಲಿ ಮಾತಾಡಿದ್ದಾರೆ ಅನ್ನುವ ಸುದ್ದಿ ಈಗ ಹೊರ ಬರ್ತಾ ಇದೆ.
ಇವರು ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆದಿಲ್ಲ, ಅದಕ್ಕೆ ಬದಲಾಗಿ SIT ತನಿಖೆಯಲ್ಲಿ ಬಹಿರಂಗಗೊಂಡಿರುವಂತಹ ವಿಷಯ ಇದು. ಸದ್ಯದಲ್ಲೇ ಸಂಪೂರ್ಣವಾದಂತಹ ಮಾಹಿತಿ ಎಲ್ರಿಗೂ ಸಿಗ್ತದೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ರೀತಿ ಹೇಳಲಿಕ್ಕೂ ಕೂಡ ಒಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ನಿಮಗೆ ಗೊತ್ತಿರಬಹುದು, ಮೊದಲಿಗೆ ಇದಕ್ಕೆ ಸಂಬಂಧಪಟ್ಟಂತೆ ಟ್ವೀಟ್ ಮಾಡಿದಂತಹ ವ್ಯಕ್ತಿ ಯಾರಾದ್ರೂ ಇದ್ರೆ ಅದು ಅಖಿಲೇಶ್ ಯಾದವ್. ರಾಮ ಮಂದಿರದಲ್ಲಿ ಕೋಟ್ಯಾಂತರ ಹಣವನ್ನ ಕಳವು ಮಾಡ್ತಾ ಇದ್ದಾರೆ, ಅಲ್ಲಿ ದೇಣಿಗೆ ಹಣವನ್ನ ಕೆಲವರು ಸೇರ್ಕೊಂಡು ಲೂಟಿ ಮಾಡ್ತಾ ಇದ್ದಾರೆ, ಈ ರೀತಿಯಾದಂತಹ ಒಂದು ಟ್ವೀಟ್ ಅನ್ನ ಮಾಡುವ ಮುಖಾಂತರ ಅಖಿಲೇಶ್ ಯಾದವ್ ರಾಮ ಮಂದಿರದಲ್ಲಿ ದೊಡ್ಡದಾದಂತಹ ಒಂದು ಲೂಟಿ ನಡೀತಾ ಇದೆ ಅಂತ ಕೊಂಡು ಬಹಿರಂಗಗೊಳಿಸಿದ್ರು. ಇವರು ಹೇಳೋದಕ್ಕಿಂತ ಮೊದಲೇ ಅಲ್ಲಿ ಆಂತರಿಕವಾಗಿ ತನಿಖೆ ಪ್ರಾರಂಭ ಆಗಿತ್ತು. ಆದ್ರೆ ಅಖಿಲೇಶ್ ಯಾದವ್ ಇದನ್ನ ಬಹಿರಂಗಗೊಳಿಸಿದ್ರು. ಆ ದಿನದಿಂದ ಇದ್ರ ಬಗ್ಗೆ ಎಲ್ಲರೂ ಮಾತಾಡಲಿ ಶುರು ಮಾಡಿದ್ರು. ಈಗ ಅಲ್ಲಿ ನಡೆದಿರುವಂತಹ ಘಟನೆ ಸಂಬಂಧಪಟ್ಟಂತೆ ಹಲವರನ್ನ ಅರೆಸ್ಟ್ ಮಾಡಲಾಗಿದೆ. ಹಾಗೇನೆ ಟ್ರಸ್ಟ್ ನ ಮುಖ್ಯಸ್ಥರಾದಂತಹ ಚಂಪತ್ ರಾಯ್ ಅವರು ಈಗಾಗಲೇ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ಅವರ ರಾಜೀನಾಮೆ ಅಂಗೀಕಾರ ಆಗಿದೆ ಕೂಡ. ಇದರ ನಡುವೆ ಈ ಮುಖ್ಯ ಆರೋಪಿಯಾಗಿರುವಂತಹ ಟಿನು ಯಾದವ್ ಚಂಪತ್ ರಾಯ್ ಅವರ ಕಾರ್ ಡ್ರೈವರ್ ಆಗಿದ್ದವನು, ಕೊನೆಗೆ ಅವರ ಪರ್ಸನಲ್ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ. ಈ ವ್ಯಕ್ತಿಯೇ ಇದರ ಸೂತ್ರಧಾರ ಅನ್ನೋದು ಕೂಡ ಎಲ್ರಿಗೂ ಗೊತ್ತಾಗಿದೆ. ಇಲ್ಲಿ ಅಖಿಲೇಶ್ ಮತ್ತು ಟಿನ್ನು ಯಾದವ್ ಇಬ್ರು ಕೂಡ ಯಾದವ್ ಕುಟುಂಬದವರು. ಹಾಗಾಗಿ ಇವರ ಮಧ್ಯೆ ಯಾವುದೋ ಒಂದು ರೀತಿಯಾದಂತಹ ಸಂಬಂಧ ಇರಬಹುದು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಅದಲ್ಲದೆ ಈ ಹಿಂದೆ ಟಿನು ಯಾದವ್ ಸಮಾಜವಾದಿ ಪಕ್ಷದ ಕಾರ್ಯಕರ್ತ ಆಗಿದ್ದಾನೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದರ ನಡುವೆ ಅಖಿಲೇಶ್ ಯಾದವ್ ಅವ್ರ ಮೇಲೆ ಡೌಟ್ ಬರ್ಲಿಕ್ಕೂ ಕೂಡ ಇನ್ನೊಂದು ಕಾರಣ ಇದೆ. ಅದೇನು ಅಂತ ಹೇಳಿದ್ರೆ, ಅಖಿಲೇಶ್ ಯಾದವ್ ಟಿನು ಯಾದವ್ನ ಅರೆಸ್ಟ್ ಮಾಡಿದಾಗ್ಲೇ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಇಲ್ಲಿ ಅನಾವಶ್ಯಕವಾಗಿ ಈ ಟಿನು ಯಾದವ್ನನ್ನ ಸಿಕ್ಕಿಸಿ ಹಾಕ್ತಾ ಇದ್ದಾರೆ. ಆಕ್ಚುಲಿ ಆತ ಮುಗ್ಧ, ಆತನಿಗೂ ಈ ಕೇಸಿಗೂ ಸಂಬಂಧ ಇಲ್ಲ. ಈ ಕೇಸ್ನಲ್ಲಿ ಬೇರೆಯವರು ದೊಡ್ಡವರೆಲ್ಲ ಶಾಮೀಲಾಗಿದ್ದಾರೆ. ಅವ್ರನ್ನ ಬಚಾವ್ ಮಾಡ್ಲಿಕ್ಕಾಗಿ ಈತನ ತಲೆಗೆ ಈ ಕಳುವಿನ ಪ್ರಕರಣವನ್ನ ಕಟ್ತಾ ಇದ್ದಾರೆ ಅಂತ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದ್ರೆ ತನಿಖೆ ನಡೀತಾ ಇರುವ ಸಂದರ್ಭದಲ್ಲೇ ಬಂದಿರುವಂತಹ ಎಲ್ಲ ಮಾಹಿತಿಗಳ ಪ್ರಕಾರ ಈ ಟಿನು ಯಾದವೇ ಮಾಸ್ಟರ್ ಮೈಂಡ್ ಅನ್ನೋದು ಗೊತ್ತಾಗಿದೆ. ಅವರು ಕದ್ದಿರುವಂತಹ ಹಣವನ್ನ ಹೇಗೆ ಹೊರಗಡೆ ಸಾಗಿಸ್ತಾ ಇದ್ರು, ಹಾಗೇನೆ ಅವರು ಒಂದ್ ಪಕ್ಕದಲ್ಲಿ ಯಾವ್ದೊಂದು ಪಾರ್ಕ್ ಇತ್ತಂತೆ, ಅಲ್ಲಿ ಹೋಗಿ ಸೇರ್ಕೊಂಡು ಮೀಟಿಂಗ್ ಮಾಡ್ತಾ ಇರುವಂತಹ ವಿಷಯ ಎಲ್ಲದನ್ನು ಈತ ಬಹಿರಂಗಗೊಳಿಸಿದ್ದಾನೆ. ಈಗಾಗಲೇ ಈತನ ಮನೆಯಿಂದ ಕೂಡ ಒಂದಿಷ್ಟು ಹಣವನ್ನ ರಿಕವರಿ ಮಾಡಿದ್ದಾರೆ. ಅದ್ರ ಜೊತೆಗೆ ಆತ ಎಲ್ಲೆಲ್ಲಿ ಆಸ್ತಿ ಮಾಡಿದ್ದ ಅನ್ನೋದನ್ನು ಕೂಡ ಪತ್ತೆ ಹಚ್ಚಲಾಗಿದೆ. ಹಾಗಾಗಿ ಈತ ಮುಖ್ಯ ಆರೋಪಿ ಅನ್ನೋದು ಎಲ್ಲರಿಗೂ ಗೊತ್ತಾಗಿರುವಂತಹದ್ದು. ಆದ್ರೆ ಅಖಿಲೇಶ್ ಯಾದವ್ ಅವರ ಹೆಸರಿಗೆ ಇಲ್ಲಿ ಸೇರ್ಕೊಂಡಿರೋದ್ರಿಂದ ರಾಜಕೀಯವಾಗಿ ಈಗ ಬೇರೆ ಬೇರೆ ರೀತಿಯಾದಂತಹ ಆಯಾಮವನ್ನ ಪಡ್ಕೊಳ್ತಾ ಇದೆ. ಮುಂದಿನ ವರ್ಷ ಚುನಾವಣೆ ಬರ್ತಾ ಇದೆ. ಈ ಚುನಾವಣೆ ಸಂದರ್ಭದಲ್ಲೇ ಇದನ್ನ ಉಪಯೋಗಿಸ್ಕೊಳ್ಳಿಕ್ಕಾಗಿ ಸಮಯವನ್ನ ನೋಡಿ ಈ ಒಂದು ಪ್ರಕರಣ ಏನಿದೆ ಇದನ್ನ ಹೊರ ಹಾಕಿದ್ದಾರೆ ಅಖಿಲೇಶ್ ಯಾದವ್. ಈ ರೀತಿಯಾಗಿ ಗುಮಾನಿ ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾಗೇನೆ ಈ ಟಿನು ಯಾದವ್ನನ್ನ ಉಪಯೋಗಿಸ್ಕೊಂಡು ಅಖಿಲೇಶ್ ಯಾದವ್ ಈ ಕಳುವನ್ನ ಮಾಡಿಸಿರಬಹುದಾ, ಈ ರೀತಿಯಾದಂತಹ ಶಂಕೆಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇದನ್ನ ನಿರಾಕರಿಸಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಅಖಿಲೇಶ್ ಯಾದವ್ ಕೈಯಿಂದ ಉತ್ತರ ಪ್ರದೇಶ ತಪ್ಪಿ ಹೋಗಾಗಿದೆ. ಅದಲ್ಲದೆ ಮುಂದಿನ ಚುನಾವಣೆಯಲ್ಲಿ ಕೂಡ ಅಷ್ಟೇ ಅವರ ಪಕ್ಷ ಗೆದ್ದು ಬರೋದು ತುಂಬಾ ಕಷ್ಟ ಇದೆ. ಈಗಾಗಲೇ ಮಾಯಾವತಿ ಅವರು ತುಂಬಾ ಆಕ್ಟಿವ್ ಆಗಿ ಇಡೀ ಉತ್ತರ ಪ್ರದೇಶದಲ್ಲಿ ಓಡಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಸಮಾಜವಾದಿ ಪಕ್ಷ ಸದ್ಯದಲ್ಲೇ ಒಡೆದು ಚೂರಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಆದ್ರಿಂದ ಅಖಿಲೇಶ್ ಯಾದವ್ಗೆ ತನ್ನ ಪಕ್ಷವನ್ನು ಉಳಿಸ್ಕೋಬೇಕು, ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಒಂದಿಷ್ಟು ಕ್ಷೇತ್ರಗಳಲ್ಲಿ ತಾವು ಗೆಲ್ಬೇಕು ಅಂತ ಹೇಳಿದ್ರೆ ಈ ರೀತಿಯಾದಂತಹ ಒಂದು ಬ್ರಹ್ಮಾಸ್ತ್ರ ಬೇಕಿತ್ತು. ಅದಕ್ಕಾಗಿ ಈ ಒಂದು ಸಂಚನ್ನು ನಡೆಸಿ ಈ ಕಳುವಿನ ಪ್ರಕರಣವನ್ನ ಹೊರ ತಂದಿದ್ದಾರಾ, ಈ ರೀತಿಯಾದಂತಹ ಶಂಕೆ ಎಲ್ಲೆಡೆಯಿಂದಲೂ ವ್ಯಕ್ತ ಆಗ್ತಾ ಇದೆ. ಇದರ ನಡುವೆ ವಿವಾದಿತ ಸ್ವಾಮೀಜಿ ಆದಂತಹ ಅವಿಮುಕ್ತೇಶ್ವರಾನಂದ ಸ್ವಾಮಿ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಂದ್ ವೇಳೆ ಅಖಿಲೇಶ್ ಯಾದವ್ಗೆ ಈ ಕೇಸಿನಲ್ಲಿ ಏನಾದ್ರೂ ಹಿನ್ನಡೆ ಆದ್ರೆ, ಅಂದ್ರೆ ಅವ್ರು ಏನಾದ್ರೂ ಸಮಸ್ಯೆಯಲ್ಲಿ ಸಿಲುಕೊಂಡ್ರೆ ಆಗ ನಾವು ಅವ್ರನ್ನ ಎತ್ತಲಿಕ್ಕಾಗಿ ಅವ್ರ ಜೊತೆಗೆ ನಿಲ್ತೇವೆ, ಯಾವುದೇ ಸಂದರ್ಭದಲ್ಲಿ ನಾವು ಅವರ ಪರವಾಗಿ ನಿಲ್ಲಕ್ಕೆ ತಯಾರಿದ್ದೇನೆ, ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿ ಯಾರು ಅನ್ನೋದು ಕೂಡ ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಹಾಗೆ ಇವರ ಹಿನ್ನೆಲೆ ಎಲ್ಲದ್ರ ಬಗ್ಗೆನೂ ಕೂಡ ನಿಮ್ಗೆ ಸಂಪೂರ್ಣವಾದಂತಹ ವಿವರ ಇದೆ ಅಂತ ಹೇಳಿ ನಾನು ತಿಳ್ಕೊಳ್ತೇನೆ. ಹಾಗಾಗಿ ಅವ್ರ ಬಗ್ಗೆ ಈಗ ಮಾತಾಡೋದು ಅಷ್ಟೊಂದು ಸೂಕ್ತ ಅಲ್ಲ ಅನ್ಸ್ತದೆ. ಅದೇನೇ ಇರಲಿ, ಅಯೋಧ್ಯೆಯಲ್ಲಿ ನಡೆದಂತಹ ಈ ಒಂದು ಪ್ರಕರಣ ಏನಿದೆ ಇದು ಪ್ಯೂರ್ಲಿ ಅಲ್ಲಿಯ ಟ್ರಸ್ಟ್ ನವರ ಮಿಸ್ಮ್ಯಾನೇಜ್ಮೆಂಟ್ ಇಂದಾನೇ ಆಗಿರುವಂತಹದ್ದು. ಯಾಕಂತ ಹೇಳಿದ್ರೆ ಅವರು ಸರಿಯಾದ ರೀತಿಯಲ್ಲಿ ನಿರ್ವಹಣೆಯನ್ನ ಮಾಡಲಿಲ್ಲ, ಅದರಿಂದಾಗಿ ಈ ರೀತಿ ನಡೆದಿದೆ. ಅಲ್ಲಿದ್ದಂತಹ ಲೂಪ್ ಹೋಲ್ಗಳನ್ನು ಉಪಯೋಗಿಸಿಕೊಂಡು ಇವರು ಹಣವನ್ನ ಕಳುವು ಮಾಡಿದ್ದಾರೆ. ಈಗಾಗಲೇ ಈ ಟ್ರಸ್ಟ್ ಎಚ್ಚೆತ್ತಿದೆ. ಮುಂದಿನ ದಿನಗಳಲ್ಲಿ ಆ ರೀತಿ ಆಗದ ರೀತಿಯಲ್ಲಿ ನೋಡ್ಕೊಳ್ಳಿಕ್ಕೆ ಬೇಕಾದಂತ ಎಲ್ಲಾ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ರೀತಿ ಆಗ್ಲಿಕ್ಕೆ ಕೂಡ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ ಹೊಸದಾಗಿ ದೇವಸ್ಥಾನ ಆಗಿದೆ. ಹಾಗಾಗಿ ಕೆಲವೊಂದು ಲೋಪದೋಷಗಳು ಇದ್ದೇ ಇರ್ತದೆ. ಅದು ಹೊರ ಬರ್ಬೇಕಂದ್ರೆ ಈ ರೀತಿ ಅಂತ ಯಾವ್ದೊಂದು ಘಟನೆ ನಡಿಬೇಕಿತ್ತು. ಆದ್ರೆ ಅಯೋಧ್ಯೆಯಲ್ಲಿ ಕಳವು ಪ್ರಾರಂಭ ಆಗಿ ಬಹಳಷ್ಟು ದಿನಗಳ ಆದ ಮೇಲೆ ಇದು ಹೊರ ಬಂದಿರೋದು ದುರಾದೃಷ್ಟ ಅನಿಸ್ತದೆ. ಹಾಗೇನೆ ಈ ಒಂದು ಪ್ರಕರಣದಿಂದಾಗಿ ರಾಮನನ್ನೇ ನಂಬದಂತಹ ಒಂದಿಷ್ಟು ಕಾಂಗ್ರೆಸ್ಸಿಗರು, ಹಾಗೇನೆ ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ತರದವರು, ನಂತರ ಕಮ್ಯುನಿಸ್ಟ್ ಪಕ್ಷದವರು, ಇವರೆಲ್ಲರೂ ಕೂಡ ಈಗ ರಾಮ ಜಪವನ್ನು ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇದರಿಂದಾಗಿ ಮುಂದಿನ ಚುನಾವಣೆ ಸಂದರ್ಭದಲ್ಲಿ ಅವ್ರಿಗೆ ಏನಾದ್ರು ರಾಜಕೀಯವಾಗಿ ಮೈಲೇಜ್ ಸಿಗ್ತದ? ಇದಕ್ಕಾಗಿ ನಾವು ಮುಂದಿನ ವರ್ಷದ ಚುನಾವಣೆಯವರೆಗೆ ಕಾಯ್ಬೇಕಾಗಿದೆ. ಅದೇನೇ ಇರಲಿ, ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸ್ಕೊಳ್ಳಿಕ್ಕಾಗಿ ಅಖಿಲೇಶ್ ಯಾದವ್ ಇಂತಹ ನೀಚ ಕೃತ್ಯಕ್ಕೆ ಕೈ ಹಾಕಿದ್ರ,
ಈ ರೀತಿಯಾದಂತಹ ಸಂಶಯ ಎಲ್ರಿಗೂ ಬರ್ತಾ ಇದೆ. ಈ ಸಂಶಯ ನಿವಾರಣೆ ಆಗ್ಬೇಕು ಅಂತ ಹೇಳಿದ್ರೆ SIT ಸಂಪೂರ್ಣವಾದಂತಹ ವರದಿಯನ್ನ ಸಬ್ಮಿಟ್ ಮಾಡಬೇಕು. ಆಗ ಎಲ್ರಿಗೂ ಅಲ್ಲಿ ಏನ್ ನಡೆದಿರಬಹುದು ಅನ್ನುವ ಸಂಪೂರ್ಣವಾದಂತಹ ಮಾಹಿತಿ ಸಿಗ್ತದೆ. ಅಲ್ಲಿವರೆಗೆ ನಾವು ಕಾಯ್ಬೇಕಾಗಿದೆ. ಸ್ನೇಹಿತರೆ, ನಿಮ್ಗೆ ಏನ್ ಅನ್ಸ್ತದೆ? ಈಗ ಹರಿದಾಡ್ತಾ ಇರುವಂತಹ ಸುದ್ದಿ ಇದೆಯಲ್ಲ, ಟಿನು ಯಾದವ್ ಮತ್ತು ಅಖಿಲೇಶ್ ಯಾದವ್ ನಡುವೆ ಸಂಬಂಧ ಇತ್ತು ಅಂತೇಳಿ, ಈ ಸುದ್ದಿಯನ್ನ ನೀವು ನಂಬ್ತೀರಾ? ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇಲ್ಲಿ ನಾನು ಹಂಚಿಕೊಂಡಂತ ವಿಷಯ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.